ಕರಾವಳಿಯಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾದ ದೇವಾಲಯ ಒಂದಿದೆ. ಅದೇ ಆರಾಧ್ಯ ಬ್ರಹ್ಮಲಿಂಗೇಶ್ವರ ನೆಲೆಸಿರುವ ಶಕ್ತಿಶಾಲಿ ಕ್ಷೇತ್ರವಾಗಿದೆ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಈ ಕಲಿಯುಗದಲ್ಲೂ ಮಾನವನ ಊಹೆಗೂ ಮೀರಿ ಚಮತ್ಕಾರಗಳನ್ನ ನಡೆಸುತ್ತಿರುವ ಬ್ರಹ್ಮಲಿಂಗೇಶ್ವರ ಇಲ್ಲಿ ನೆಲೆಯಾದದ್ದು ಹೇಗಂತ ನಿಮ್ಗೊತ್ತಾ? 66 ಕೋಟಿ ರಾಕ್ಷಸರು ಹುಟ್ಟಿ ಅಂತ್ಯವಾಗಿದ್ದರೂ ಈ ಒಬ್ಬ ರಾಕ್ಷಸ ದೇವರಾಗಿ ಕೋಟ್ಯಾಂತರ ಭಕ್ತರ ಪಾಲಿಗೆ ಒಡೆಯನಾಗಿ ಆರಾಧ್ಯನಾಗಿ ಮೆರೆಯುತ್ತಿರುವ ಈ ಬ್ರಹ್ಮಲಿಂಗೇಶ್ವರನ ಶಕ್ತಿಯ ಬಗ್ಗೆ ನಿಮ್ಗೊತ್ತಾ? ಬನ್ನಿ, ಇವೆಲ್ಲವನ್ನ ನಾನಿವತ್ತು ನಿಮ್ಗೆ ಹೇಳ್ತೇನೆ. ಖಮ್ಮಾಸುರನೆನ್ನುವ ರಾಕ್ಷಸನಿದ್ದು ಈತ ರಾಕ್ಷಸನಾಗಿದ್ದರೂ ಜಗನ್ಮಾತೆಯ ಆರಾಧಕನಾಗಿದ್ದ. ಜಗನ್ಮಾತೆಯಿಂದಲೇ ಯಾವುದೇ ಗಂಡಸರಿಂದ ಸಾವಾಗಬಾರದೆಂದು ವರ ಪಡೆದು ಮಾನವರಿಗೆ ದೇವಾನುದೇವತೆಗಳಿಗೆ ತೊಂದರೆ ಕೊಡುತ್ತಿದ್ದ. ಮುಂದೊಂದು ದಿನ ತ್ರಿಶಕ್ತಿಗಳಿಂದಲೇ ಮರಣ ಬರುವ ವಿಷಯ ತಿಳಿದು ಬ್ರಹ್ಮದೇವನ ಕುರಿತು ಘೋರ ತಪಸ್ಸನ್ನ ಮಾಡಿ ಬ್ರಹ್ಮದೇವರನ್ನ ಒಲಿಸಿಕೊಳ್ತಾನೆ. ಆದ್ರೆ ವರ ಕೇಳುವ ಸಮಯಕ್ಕೆ ಸರಸ್ವತಿಯು ಖಮ್ಮಾಸುರನ ಗಂಟಲಿನಲ್ಲಿ ಕುಳಿತು ಶಬ್ದ ಹೊರಡದ ಹಾಗೆ ಮಾಡ್ತಾಳೆ. ಆಗ ಬ್ರಹ್ಮದೇವರು ಕೋಪಗೊಂಡು ಮೂಗನಾಗೆಂದು ಶಾಪ ಕೊಡ್ತಾರೆ. ಅಂದಿನಿಂದ ಮೂಕಾಸುರನಾಗಿ ಮೆರೆಯಲಾರಂಭಿಸ್ತಾನೆ. ನಂತರ ತ್ರಿಶಕ್ತಿಯರು ಒಂದಾಗಿ ಮೂಕಾಸುರನ ವಧೆ ಮಾಡ್ತಾರೆ. ಮೂಕಾಸುರನನ್ನು ಬ್ರಹ್ಮಶಿಲೆಯಾಗಿಸಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ಜಗನ್ಮಾತೆಯು ನೆಲೆಸ್ತಾಳೆ. ನಂತರ ಶಂಕರಾಚಾರ್ಯರು ಬಂದು ಶ್ರೀಚಕ್ರವನ್ನ ಸ್ಥಾಪಿಸಿ ಬ್ರಹ್ಮಲಿಂಗೇಶ್ವರನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೆ ನಂಬಿ ಬರುವ ಕೋಟ್ಯಾಂತರ ಭಕ್ತರನ್ನ ಕೈ ಹಿಡಿದು ನಡೆಸುತ್ತಿರುವ ಬ್ರಹ್ಮಲಿಂಗೇಶ್ವರ ಈ ಭಾಗದ ಅದ್ಭುತ ಶಕ್ತಿಯಾಗಿದೆ. ಇನ್ನೊಂದು ನಂಬಿಕೆಯ ಪ್ರಕಾರ ನಾವು ನಂಬುವ ಇಡೀ ತುಳುನಾಡಿನ ದೈವಗಳೇ ಪೂಜೆ ಮಾಡುತ್ತಿದ್ದ ತುಳುನಾಡಿನ ಮೂಲ ದೇವರಾದ ಆದಿಬೆಮ್ಮರ್ ಕೂಡ ಇವರೇ ಎಂದು ನಂಬಲಾಗುತ್ತೆ. ಗರ್ಭಗುಡಿಯಲ್ಲಿ ಯಕ್ಷಿಯರ ನಡುವೆ ಬ್ರಹ್ಮಲಿಂಗೇಶ್ವರನಿದ್ದರೆ ಅಲ್ಲಿಂದ ಎಡಭಾಗದಲ್ಲಿ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ಶ್ರೀಚಕ್ರವಿದೆ. ಬಲಭಾಗದಲ್ಲಿ ಚಿಕ್ಕಮ್ಮ ಮತ್ತು ಪರಿವಾರರ ಗುಡಿ ಸಹ ಇದೆ. ಸ್ವಲ್ಪ ಮುಂದೆ ಎಡಭಾಗದಲ್ಲಿ ಶ್ರೀ ಹೈಗುಳಿ ಮತ್ತು ಹುಲಿದೇವರ ಗುಡಿ ಇದ್ದು ಇದು ಇನ್ನಷ್ಟು ಅದ್ಭುತವಾಗಿದೆ. ಬಲಭಾಗದಲ್ಲಿ ಹೊಸಲತಿಮ್ಮನ ಗುಡಿಯೂ ಇದೆ. ತುಳುನಾಡಿನ 4 ನ್ಯಾಯಪೀಠಗಳಲ್ಲಿ ಸ್ಥಾನ ಪಡೆದಿರುವ ಈ ಬಡಗುತಿಟ್ಟಿನ ಕ್ಷೇತ್ರವು ಕುಂದಾಪುರದಿಂದ 21 ಕಿಲೋಮೀಟರ್ ದೂರದಲ್ಲಿ ಕೊಲ್ಲೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿದೆ. ಒಡೆಯ ಬ್ರಹ್ಮಲಿಂಗೇಶ್ವರನ ದರ್ಶನ ಒಮ್ಮೆಯಾದರೂ ಪಡೆಯಿರಿ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಡೆಯ ಅಂತ ಹೇಳಿ ಕಮೆಂಟ್ ಮಾಡಿ. ಒಡೆಯನ ದರ್ಶನ ಮಾಡಿಸಿದ್ದಕ್ಕಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ.